ಕನ್ನಡದ ಮೊದಲ ಮಹಮ್ಮದಿಯ ಕವಿ ಶಿಶುನಾಳ ಶರೀಫ. ಸಂತ ಶಿಶುನಾಳ ಶರೀಫರನ್ನು ಕನ್ನಡ ಸಾಹಿತ್ಯದ ಮೊಟ್ಟಮೊದಲ ಮುಸ್ಲಿಂ ತತ್ವಪದಕಾರ ಹಾಗೂ ಕವಿ ಎಂದು ಕರೆಯಲಾಗುತ್ತದೆ. ಇವರ ಜನನ ಜುಲೈ 3, 1819. ಸ್ಥಳ ಹಾವೇರಿ ಜಿಲ್ಲೆಯ ಶಿಗಾಂ ತಾಲೂಕಿನ ಶಿಶುವಿನಹಾಳ. ಗುರುಗಳು ಗುರು ಗೋವಿಂದ ಭಟ್ಟರು. ಸಾಹಿತ್ಯ ಕೊಡುಗೆ ತತ್ವಪದಗಳು, ಸಮುದಾಯದಲ್ಲಿ ಬಾಯಿಂದ ಬಾಯಿಗೆ ಹರಡಿದ ಆಶು ಕವಿತೆಗಳು. ತ್ರಿಪದಿ ಎಂದಸ್ಸಿನ ಮೊದಲ ಬಳಕೆ. ಬಾದಾಮಿಯ ಕಪ್ಪೆ ಅರಬಟ್ಟನ ಶಾಸನದಲ್ಲಿ. ತ್ರಿಪದಿ ಗೆಂದಸ್ಸಿನ ಮೊದಲ ಬಳಕೆಯು ಕ್ರಿ.ಶ. 700 ರಸುಮಾರಿನ ಬಾದಾಮಿಯ ಕಪ್ಪೆ ಅರಬಟ್ಟನ ಶಾಸನದಲ್ಲಿ ಕಂಡುಬರುತ್ತದೆ. ಇದು ಕನ್ನಡದ ಅತ್ಯಂತ ಹಳೆಯ ತ್ರಿಪದಿ ಪದ್ಯದ ನಿದರ್ಶನವಾಗಿದೆ. ಕಪ್ಪೆ ಅರಬಟ್ಟನ ಧೀರ ಸಾಹಸಗಳನ್ನು ಈ ತ್ರಿಪದಿಯಲ್ಲಿ ವರ್ಣಿಸಲಾಗಿದೆ. ಸಾಲುಗಳು: ಇದು 3 ಸಾಲುಗಳನ್ನು ಹೊಂದಿರುವ ಅಚ್ಚ ಕನ್ನಡದ ದೇಸಿ ಛಂದಸ್ಸಾಗಿದೆ. ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟುಕಾರ ವಿಲಿಯಂ ರೀವ್. ವಿಲಿಯಂ ರೀವ್ ಅವರ ಡಿಕ್ಷನರಿ ಕರ್ನಾಟಕ ಅಂಡ್ ಇಂಗ್ಲಿಷ್ ಎಂಬ ಕನ್ನಡ ಇಂಗ್ಲಿಷ್ ನಿಘಂಟು ಜುಲೈ 14, 1832 ರಲ್ಲಿ ಮದ್ರಾಸಿನದಿ ಗವರ್ನಮೆಂಟ್ ಗೆಜೆಟ್ ಪ್ರೆಸ್ನಲ್ಲಿ ಮೊದಲ ಬಾರಿಗೆ ಮುದ್ರಣಗೊಂಡಿದೆ. ಈ ಕೃತಿಯನ್ನು ರೆಸ್ಪೆಕ್ಟ್ಫುಲಿ ಇನ್ಸ್ಕ್ರೈಬ್ಡ್ ಬೈ ದೇರ್ ಮೋಸ್ಟ್ ಒಬಿಡಿಯಂಟ್ ಅಂಡ್ ಮೋಸ್ಟ್ ಹಂಬಲ್ ಸರ್ವೆಂಟ್ ಆದ ವಿಲಿಯಂ ರೀವ್ ಅವರು ಅಂದಿನ ಮದ್ರಾಸ್ ಗವರ್ನರ್ ಆಗಿದ್ದ ರೈಟ್ ಹಾನರಬಲ್ ಎಸ್. ಲಶಿಂಗ್ಟನ್ ಅವರಿಗೆ, ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕ ಮಂಡಳಿಗೆ ಹಾಗೂ ತಮ್ಮ ಸಹೋದ್ಯೋಗಿಗಳು ಮತ್ತು ಕೆಲಸಗಾರರಿಗೆ ಅರ್ಪಣೆ ಮಾಡಿರುತ್ತಾರೆ. ಕನ್ನಡದ ಮೊದಲ ಸಾಮಾಜಿಕ ನಾಟಕ ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ. ಕನ್ನಡದ ಮೊದಲ ಸಾಮಾಜಿಕ ನಾಟಕವೆಂದು ಸೂರಿ ವೆಂಕಟರಮಣ ಶಾಸ್ತ್ರಿಯವರ ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ 1887 ಪರಿಗಣಿಸಲಾಗಿದೆ. ಇದು ಸಮಾಜದ ಕುರುಡು ನಂಬಿಕೆಗಳು ಹಾಗೂ ಪಿಡುಗುಗಳನ್ನು ಹಾಸ್ಯದ ಮೂಲಕ ಬಿಂಬಿಸಿದ ಮೊದಲ ಸಾಮಾಜಿಕ ನಾಟಕವಾಗಿದೆ. ಗಮನಿಸಿ, ಸಿಂಗರಾರ್ಯರ ಮಿತ್ರವಿಂದ ಗೋವಿಂದ ಕನ್ನಡದ ಮೊದಲ ನಾಟಕವಾಗಿದೆ, ಆದರೆ ಅದು ಪೌರಾಣಿಕ ರೂಪಕ ನಾಟಕ. ಪಂಪ ಪ್ರಶಸ್ತಿ ಪಡೆದ ಮೊದಲ ಸಾಹಿತಿ ಕುವೆಂಪು. ಪಂಪ ಪ್ರಶಸ್ತಿ ಪಡೆದ ಮೊದಲ ಸಾಹಿತಿ ರಾಷ್ಟ್ರಕವಿ ಕುವೆಂಪು ಇವರಿಗೆ 1987 ರಲ್ಲಿ ಅವರ ಪ್ರಸಿದ್ಧ ಕೃತಿ ಶ್ರೀರಾಮಾಯಣ ದರ್ಶನಂಗೆ ಈ ಉನ್ನತ ಪ್ರಶಸ್ತಿ ದೊರೆತಿದೆ. ಇದನ್ನು ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೀಡುತ್ತದೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಅಧ್ಯಕ್ಷರು ಎಚ್. ವಿ. ನಂಜುಂಡಯ್ಯ. 1915 ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಮೊಟ್ಟಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸಿದ್ದರು. ವಿಶೇಷವಾಗಿ ಇವರು ಸಮ್ಮೇಳನದ ಮೊದಲ 3 ಆವೃತ್ತಿಗಳಿಗೂ 1915, 1916, 1917 ಸತತವಾಗಿ ಅಧ್ಯಕ್ಷರಾಗಿದ್ದರು. ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷರು ಜಯದೇವಿ ತಾಯಿ ಲಿಗಾಡೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷರು ಜಯದೇವಿ ತಾಯಿ ಲಿಗಾಡೆ. ಇವರು 1974 ರಲ್ಲಿ ಮಂಡ್ಯದಲ್ಲಿ ನಡೆದ 48ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. ಮೊದಲು ಅಚ್ಚಾದ ಕನ್ನಡ ಕೃತಿ ಎ ಗ್ರಾಮರ್ ಆಫ್ ದಿ ಕರ್ನಾಟಿಕ ಲ್ಯಾಂಗ್ವೇಜ್. ಕನ್ನಡದಲ್ಲಿ ಮೊದಲು ಅಚ್ಚಾದ ಮುದ್ರಿತ ಕೃತಿ ವಿಲಿಯಂ ಕ್ಯಾರೆ ಅವರು ಸಂಪಾದಿಸಿ 1817 ರಲ್ಲಿ ಪ್ರಕಟಿಸಿದ ಎ ಗ್ರಾಮರ್ ಆಫ್ ದಿ ಕರ್ನಾಟಿಕ ಲ್ಯಾಂಗ್ವೇಜ್, ಅ ಗ್ರಾಮರ್ ಆಫ್ ದ ಕರ್ನಾಟಕ ಲ್ಯಾಂಗ್ವೇಜ್ ಎಂಬ ವ್ಯಾಕರಣ ಗ್ರಂಥವಾಗಿದೆ. ವರ್ಷ 1817, ಕೆಲವು ಆಕರಗಳಲ್ಲಿ 1810 ಅಥವಾ 1817 ಎಂದು ಉಲ್ಲೇಖಿಸಲಾಗಿದೆ. ಸ್ಥಳ ಸೆರಾಂಪುರ್ ಮಿಷನರಿ ಪ್ರೆಸ್, ಪಶ್ಚಿಮ ಬಂಗಾಳ. ಪೋರ್ಚುಗೀಸರನ್ನು ಎದುರಿಸಿದ ಮೊದಲ ಕನ್ನಡತಿ ರಾಣಿ ಅಬ್ಬಕ್ಕ. ಪೋರ್ಚುಗೀಸರ ವಿರುದ್ಧ ಧೀರ ಹೋರಾಟ ನಡೆಸಿದ ಉಳ್ಳಾಲದ ರಾಣಿ ಅಬ್ಬಕ್ಕ ಅವರನ್ನು ಪೋರ್ಚುಗೀಸರನ್ನು ಎದುರಿಸಿದ ಮೊದಲ ಕನ್ನಡತಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂದು ಸ್ಮರಿಸಲಾಗುತ್ತದೆ. ಇವರು 16ನೇ ಶತಮಾನದಲ್ಲಿ ದಕ್ಷಿಣ ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯಶಾಹಿಯನ್ನು ದಿಟ್ಟತನದಿಂದ ವಿರೋಧಿಸಿದರು.